ಚಿನ್ನಿ ರಿಮೋಟಲ್ಲೇ ಅಪ್ಪ ನಿಮ್ಮ ಪಕ್ಕದಲ್ಲೇ ಇದೆ ನನ್ನ ಪಕ್ಕದಲ್ಲಿರೋ ನಿಮ್ಮಮ್ಮ. ಅಲ್ಲಪ್ಪ ಆಚ ಕಡೆ ಇದೆ ನೋಡಲ್ಲಿ. ಹೌದಲ್ಲ, ಅದಕ್ಕೆ ಹೇಳೋದು ಮನಸ್ಸಲ್ಲಿ ಏನಿರುತ್ತೆ ಅದೇ ಬಾಯಲ್ಲಿ ಬರೋದು ಅಂತ. ಅಮ್ಮ ಹೋಗಿ ಹೋಗಿ ನಾನು ಮಾರ್ಸಲ್ಲ ಅಪ್ಪನ ಮುಂದೆ ಹೇಳ್ಬಿಟ್ಟಿದೆಯಲ್ಲಮ್ಮ, ಮನೆ ಯಜಮಾನ್ರಿಗೆ ಎಲ್ಲ ಗೊತ್ತಿರಬೇಕು ಅಂತ ಎಲ್ಲ ಹೇಳಿದ್ರು. ಏನೇ ಕಬೋರ್ಡಲ್ಲಿ ಅಷ್ಟೊಂದು ಬಿಲ್ಗಳಿದಾವಲ್ಲ, ಹೆಂಗೆ ಇದೆಲ್ಲ ಇಷ್ಟೆಲ್ಲ ಖರ್ಚು ಮಾಡ್ತಿದೀಯಾ ನೀನು? ನಿಮ್ಗೆಲ್ಲ ಹೆಂಗ್ ಗೊತ್ತಾಯ್ತು? ಅಮ್ಮ ಮನೆ ಯಜಮಾನ್ರಿಗೆ ಎಲ್ಲ ಗೊತ್ತಿರ್ಬೇಕಲ್ವಾ, ನಾನೇ ಹೇಳಿದ್ದು. ಅಕ್ಕ ಇದು ಮೋಸ ಕಣೆ, ನೀ ಅಮ್ಮಂದು ಡಬ್ಬಿನಿಂದ ರೊಕ್ಕ ತಗೊಂಡಿದ್ದ ನೋಡಿದೆ. ನನಗೆ 10 ರೂಪಾಯಿ ಕೊಡ್ತೀನಿ, ಅಮ್ಮಂಗೆ ಹೇಳ್ಬೇಡ. ಓಕೆ ಯಾರೇ ನನ್ನ ಡಬ್ಬದಲ್ಲಿ ರೊಕ್ಕ ತಗೊಂಡಿದ್ದು? ಅಮ್ಮ ಅಕ್ಕ ಅಕ್ಕ ಆ ಶಾಕಿಂದ ನೋಡ್ಬೇಡ, ಅಮ್ಮ 50 ರೂಪಾಯಿ ಕೊಟ್ಲು, ಅದಕ್ಕೆ ನಿಂಗೆ ಹೇಳಿದೆ. ಅಣ್ಣ, ನಾ ಐಫೋನ್ ತಗೊಳಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಐಫೋನ್ ತಗೊಳಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ ಗೊತ್ತಾ ನಿಂಗೆ? ಐಫೋನ್ ತಗೊಳೋದಕ್ಕೆ ದುಡ್ಡು ಬೇಕು, ಬಟ್ ಯೋಚನೆ ಮಾಡೋದಕ್ಕೆ ದುಡ್ಡು ಬೇಡಲ್ವಾ? ಅಮ್ಮ ನನ್ನ ಮದ್ವೆ ಮಾಡ್ಸಮ್ಮ. ಬೇಡ ಬಂಗಾರಿ, ಸುಮ್ಮನೆ ಜೀವನ ಹಾಳಾಗುತ್ತೆ. ಅಮ್ಮ ನನ್ನ ಮೇಲೆ ಎಷ್ಟು ಕಾಳಜಿ ಅಮ್ಮ ನಿಂಗೆ. ನಿನ್ನ ಬಗ್ಗೆ ಕಲ್ಲ ಕಣಮ್ಮ, ಪಾಪ ಮದುವೆ ಆಗೋ ಹುಡುಗನ ಬಗ್ಗೆ. ನಡೆ ಮುಚ್ಕೊಂಡು ಹೋಗ್ಕೊಂಡು ನಡೆ. ಹಲೋ ಬರ್ರಿಲ್ಲೇ. ಹೇಳುವ. ಯಾರ್ರೀ ಈಕಿ ಫೋಟೋದಲ್ಲಿರೋಕಿ? ನಾವುನ ಅಲ್ಲೇ ಎಷ್ಟರ ಅನುಮಾನ ಪಡ್ತೀನಿ ನೀನು. ಆಕೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಆಕಿ. ನಾವಿಬ್ರು ತಿಕ್ಕ ಫ್ರೆಂಡ್. ಎಷ್ಟು ಫ್ರೆಂಡ್ ಕ್ಲೋಸ್ ಅಂದ್ರೆ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಗೊತ್ತು, ಅಷ್ಟು ಕ್ಲೋಸ್ ಫ್ರೆಂಡ್ಸ್ ನಾವು. ಹೌದಾ? ಇದು ನನ್ನ ಫೇಕ್ ಐಡಿ. ಈ ಮೊಬೈಲ್ ನೋಡಿ ನೋಡಿ ಕಣ್ಣು ಹಾಳಾಗ್ತಿದೆ. ಹಾಗಾದ್ರೆ ನಾನು ನೋಡಿ ತಲೆ ಹಾಳಾಗುತ್ತೆ. ಹಾಗಾದ್ರೆ ಏನ್ರಿ ಎಷ್ಟು ಬೇಗ ಬಂದ್ಬಿಟ್ರಿ? ಫಂಕ್ಷನ್ ಮುಗಿತಾ? ಊಟ ಉಂಡ್ರಿ? ಏನು ಹಂಗ ಬಂದ್ರು? ಅಯ್ಯೋ ನಿನ್ನ ಮಗನ ಕರ್ಕೊಂಡು ಹೋಗಿದ್ದಕ್ಕೆ ಏನು ಮಾಡಿದಾರೆ ಕೇಳಿ ಅವ್ರನ್ನ. ಅಪ್ಪ ನಾ ಹೇಳ್ತೀನಿ. ಅಲ್ಲ ಹೋದ ತಕ್ಷಣ ಅವರು ಆರಾಮಾಗಿ ಬಂದ್ರಾ ಅಂತಂತಂದ್ರು. ಅದಕ್ಕೆ ನಾ ಏನಂದೆ, ಆರಾಮಾಗಿ ಬರ್ಲಿಲ್ಲಪ್ಪ, ಕಷ್ಟಪಟ್ಟು ಬಂದ್ವಿ ಅಂತಂದೆ. ಅದಕ್ಕೆ ಅವರು ಮನೆ ಬಿಟ್ಟು ಹೊರಗೆ ಹಾಕಿದ್ರು. ಇವನ ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ತೀಯಾ? ಈಗಷ್ಟೇ ನೆಲ ಒರೆಸಿದ್ದೀನಿ, ಯಾರಾದ್ರೂ ಕೆಳಗಡೆ ಕಾಲಿಟ್ರೆ ಗ್ರಹಚಾರನೇ ಬಿಡಿಸ್ಬಿಡ್ತೀನಿ. ಅಮ್ಮ ಅಯ್ಯೋ ಬೇಡ ಮಾವ, ನೆಲ ಇನ್ನೂ ಒಣಗೇ ಇಲ್ಲ, ಬಿದ್ರೆ ಬೀಳಿ ಬಿಡಿ ಮಾವ. ತಿನ್ಬಾರೆ ಬಂಗಾರಿ. ಚಿಕ್ಕಿ ನಾನೊಂದು ಮಾತೇಳ, ನಿಮ್ಮ ಅಕ್ಕಂಗೆ ಅಡಿಗೆನೇ ಬರೋದಿಲ್ಲ, ಅದೆಂಗೆ ಹೇಳ್ತೀಯಾ? ದಿನ ನೋಡಿ ಇದೇ ಚಿತ್ರಾನ್ನ, ಇದೇ ತಿಂದು 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 ಅದರಲ್ಲಿ 1 4 ಮೆಣಸಿನ್ಕಾಯಿ, 1 4 ಕೊತ್ತಂಬರಿ ಕರಿಬೇವು ಅಷ್ಟೇ. ಅದು ಮಸಾಲೆ ಹಾಕ್ತಾಳೋ ಇಲ್ವೋ? ಅಯ್ಯೋ ಹೌದಾ, ಅದ್ರ ಜೊತೆ 1 ತಿಳಿ ಸಾರು. ದಿನ ತಿಂದು ತಿಂದು ವಾಂತಿ ಬಂದಿದೆ ನೋಡಿ, ನಾನು ಎಷ್ಟು ಸೊಳಕವ ಇದ್ದೀನಿ. ಯಾಕಕ್ಕ ನೀನು ದಿನ ಚಲೋ ಅಡುಗೆ ಮಾಡಲ್ಲ? ಪಾಪ ಮಗು ದಿನ ಚಿತ್ರಾನ್ನ ತಿಂದು ತಿಂದು ಬೇಸರ ಆಗಿದೆ. ಹೌದೇನೆ? ಇಲ್ಲಪ್ಪ, ನಾನೆಲ್ಲ ಹೇಳಿದೆ ಚಿಕ್ಕಿ, ನಾನೆಲ್ಲ ಹೇಳಿದೆ ನಿಂಗೆ. ಯಾಕೆ ಈಗ ತಾನೇ ನೀನು ನಿಮ್ಮಮ್ಮ ಏನು ಮಾಡಲ್ಲ ಅಂತ ಈಗ ತಾನೇ ಹೇಳಿದೆ? ಅಯ್ಯೋ ಚಿಕ್ಕಿ, ನೀನೇನು ಒಂದಿನ ಬಂದು ವಾಪಸ್ ಹೋಗ್ಬಿಡ್ತೀಯ, ನಾನು ನಮ್ಮ ಅಮ್ಮನ ಜೋಡಿನೇ ಇರ್ಬೇಕಲ್ವಾ, ಅದಕ್ಕೆ. ರೀ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ, ಯಾಕ್ರಿ ಲೈಕ್ ಮಾಡಿಲ್ಲ? ನಾನು ನೋಡಿಲ್ಲ. ಯಾಕೆ ನೋಡಿಲ್ಲ? ಹೋಗ್ಲಿ, ನಾ ಆನ್ಲೈನಲ್ಲಿ ಒಂದು ಲಿಂಕ್ ಕಳಿಸಿದ್ದೀನಿ, ಅದನ್ನ ನೋಡಿದ್ರಾ? ಓ ಹೌದಾ, ನಾ ಅದನ್ನು ನೋಡಿಲ್ಲ. ಯಾಕೆ? ಇವಾಗ ನೋಡಕ್ಕಾಗಲ್ಲ ಕಣೆ. ಅದೇ ಯಾಕೆ ನೋಡೋಕ್ಕಾಗಲ್ಲ? ನನ್ನ ಫೋನಲ್ಲಿ ಬರಲ್ಲ. ಯಾಕೆ ನಿಮ್ಮ ಫೋನಿಗೆ ಏನಾಯ್ತು? ನಾನು ನೋಕಿಯಾ ಫೋನ್ ತಗೊಂಡಿದ್ದೆ. ಅದೇ ಅದು ಹಳೆ ಫೋನ್ಗೆ ಏನ? ಆ ಫೋನ್ನ ಕೊಟ್ಬಿಟ್ಟೆ, ಈ ಫೋನ್ ತಗೊಂಡಿದ್ದೀನಿ. ಯಾಕೆ? ಅಲ್ಕಣವ, ನೀ ಫೇಸ್ಬುಕ್ಕು, ವಾಟ್ಸಪ್ಪು, ಟ್ವಿಟ್ಟರು ಎಲ್ಲದರಲ್ಲಿ ಪೋಸ್ಟ್ ಮಾಡು, ನಾ ಲೈಕ್ ಮಾಡ್ಕೊಂತ ಕುಂದಿರ್ಬೇಕು. ಆಮೇಲೆ ನೀನು ಲಿಂಕ್ ಕಳಿಸಿದ್ರೆ ಅದನ್ನ ಹೋಗಿ ತೊಗೊಂಡು ಬರಬೇಕು. ಆಮೇಲೆ ನೀನು ಲಿಂಕ್ ಆರ್ಡರ್ ಮಾಡಬೇಕು, ಅದಕ್ಕೆ ದುಡ್ಡು ಖರ್ಚು ಎಷ್ಟು ತೊಗೊಂಡಾಗತ್ತೈತಿ. ಆಮೇಲೆ ನೀ ಏನು ಹೇಳಿದ್ರು ಫೋನ್ಪೇ, ಗೂಗಲ್ ಪೇ ಅದನ್ನೆಲ್ಲ ಮಾಡ್ಕೊಂತ ಕುಂದಿರ್ಬೇಕು. ನಾನು ಸ್ವಲ್ಪ ಹೊರಗಡೆ ಹೋದ್ರೆ ಸಾಕು, ಎಲ್ಲಿದೆಯಾ ಅಂತ ವಿಡಿಯೋ ಕಾಲ್ ಮಾಡ್ತೀಯಾ, ಇಲ್ಲ ಶೇರ್ ಲೊಕೇಶನ್ ಅಂತೀಯಾ. ಆಮೇಲೆ ನಾನೇನಾದರೂ ಕಾಲಲ್ಲಿದ್ದರೆ ನೀ ಟ್ರೂ ಕಾಲ್ ಚೆಕ್ ಮಾಡ್ತೀಯಾ, ಯಾರು ಕಾಲ್ ಮಾಡಿದ್ದಾರೆ, ಎದಕ್ಕೆ ಕಾಲ್ ಮಾಡಿದ್ದಾರೆ ಅಂತ ತಿಳಿ ತಿಂತೀಯ. ಅದಕ್ಕೆ ಈ ಫೋನಲ್ಲಿ ಏನೇನು ಜಂಜಾಟ ಇರಲ್ಲ, ಆರಾಮಾಗಿರ್ತೀನಿ. ಅಲ್ಕಣಪ್ಪ, ಈ ಕಾಲದಲ್ಲಿ ಇಂಥ ಫೋನ್ ಯೂಸ್ ಮಾಡ್ತೀಯಲ್ಲ, ಬುದ್ಧಿ ಇಲ್ವಾ ನಿಂಗೆ? ಅದೆಲ್ಲ ನನಗೆ ಗೊತ್ತಿಲ್ಲ, ಇದ್ರೆ ನೆಮ್ಮದಿಯಾಗಿರ್ಬೇಕು, ಅದಕ್ಕೆ ಫೋನ್ ಚೇಂಜ್ ಮಾಡಿ ನೋಕಿಯಾ ಫೋನ್ ಇಟ್ಕೊಂಡಿದ್ದೀನಿ. ಅಮ್ಮ ಹೊಟ್ಟೆ ಹಸಿತೈತೆ, ಬೇಗ ಬೇಗ ಹಾಕಮ್ಮ. 6 ತಿಂಗಳು ಹುಟ್ಟಿದಾರತೆ ಮಾಡ್ತಲೆ, ನೀನಾರು ಮಾಡೇ ಕೊಡ್ತೀನಿ. ಮಾಡೋದಕ್ಕೆ ಟೈಮ್ ಬೇಡವಾ? 9 ತಿಂಗಳ ಹುಟ್ಟಿದೀಯಾ ನೀನು, 6 ತಿಂಗಳಲ್ಲ. ಬಾ, ನನಗೂ ಟೈಮ್ ಬರುತ್ತೆ, ಮಾಡ್ತೀನಿ. ಬೇಗ ಬೇಗ ತಿನ್ನಿ, ಒಂದು ತುತ್ತು ತಿನ್ನೋದಕ್ಕೆ 1 ತಾಸು ಮಾಡ್ತಿದೆಯಲ್ಲೇ. ಅಮ್ಮ ನಾ 6 ತಿಂಗಳಿಗೆ ಹುಟ್ಟಿಲ್ಲ, 9 ತಿಂಗಳಿಗೆ ಹುಟ್ಟಿದ್ದೀನಿ, ಹಂಗೆ ನಿಧಾನವಾಗಿ ತಿಂತೀನಿ. ಅಮ್ಮ ಹೊಟ್ಟೆ ಹಸಿತಿದೆ. ಅಷ್ಟೊತ್ತನ ಉಣ್ಣಂದ್ರೆ ಉಂಡಿಲ್ಲ. ಅವಾಗಲೇ ದೋಸೆ ಇಟ್ಟಿದೆ ಅಂದಲ್ಲ, ಹಾಕೊಡಮ್ಮ ದೋಸೆನ. ಸೆಟ್ ದೋಸೆ ಮಾಡಲ, ಮಸಾಲೆ ದೋಸೆ ಮಾಡಲ? ಮಸಾಲೆ ದೋಸೆ. ಪಲ್ಯ ಮಧ್ಯೆ ಹಾಕಿ ಮಾಡಲ, ಪಲ್ಯ ಸೈಡ್ಗೆ ಹಾಕಿ ಮಾಡಲ? ಸೈಡ್ಗೆ ಹಾಕಿ ಮಾಡ. ದೋಸೆಗೆ ತುಪ್ಪ ಹಾಕಿ ಮಾಡಲ, ಹಂಗೆ ಮಾಡಲ? ತುಪ್ಪ ಹಾಕಿ ಮಾಡ. 1 ಸೌಟ್ ಹಿಟ್ಟಲ್ಲಿ ಮಾಡಲ, 2 ಸೌಟ್ ಹಿಟ್ಟಲ್ಲಿ ಮಾಡಲ? 1 ಸೌಟ್ ಹಿಟ್ಟಲ್ಲಿ ಮಾಡ. ನಾನ್ ಸ್ಟಿಕ್ಕಲ್ಲಿ ಮಾಡ, ನಾನ್ ಸ್ಟಿಕ್ ಹಂಗೆ ನಾರ್ಮಲ್ ಮಾಡಲ? ನಾನ್ ಸ್ಟಿಕ್ಕಲ್ಲಿ ಮಾಡ.
ಇನ್ನು ದೋಸೆನೇ ಬೇಡ ಬಿಟ್ಬಿಡು, ಹೋಗ್ತೀನಿ ನನಗೂ ಟೈಮ್ ಬಂದಾಗ ನೋಡ್ಕೊಂಡು. ಏನು ಮಾಡ್ತಿದ್ದೆ? ಎದ್ದು ಹೋಮ್ವರ್ಕ್ ಮಾಡು. ಇವಾಗಲೇ ಮಾಡ್ಲಾ ಆಮೇಲೆ ಮಾಡ್ಲಾ? ಈಗಲೇ ಮಾಡು. ರೂಮಲ್ಲಿ ಮಾಡ್ಲಾ ಆಮೇಲೆ ಮಾಡ್ಲಾ? ಇಲ್ಲೇ ಮಾಡು. ಇಂಗ್ಲೀಷ್ ಮಾಡ್ಲಾ ಅಥವಾ ಮ್ಯಾಥ್ಸ್ ಮಾಡ? ಇಂಗ್ಲೀಷ್ ಮಾಡೇ. ಉದ್ದ ಪೆನ್ಸಿಲಲ್ಲಿ ಮಾಡ್ಲಾ ಕುಳ್ಳ ಪೆನ್ಸಿಲಲ್ಲಿ? ಉದ್ದದಲ್ಲಿ ಮಾಡೆ. ಶಾರ್ಪ್ ಮಾಡ್ಕೊಂಡು ಮಾಡ್ಲಾ ಹಂಗೆ ಮಾಡ್ಲಾ? ಶಾರ್ಪ್ ಮಾಡ್ಕೊಂಡು ಮಾಡಿ. ಚೆನ್ನಾಗಿ ಮಾಡ್ಲಾ ಅಥವಾ ಡಬ್ಬ ಥರ ಮಾಡಿ? ಬಾ ಓಡು, ಬೇಗ ಓಡು, ಬೇಗ. ಮುದ್ದು ಮುದ್ದು, ನಾವು ಹೆಂಗಾದ್ರೂ ಓಡಿ ಹೋಗ್ತಾ ಇದೀವಿ, ನನ್ನ ಕೈ ಬಿಡಲ್ಲ ತಾನೆ? ನಿನ್ನ ಕೈ ಯಾವತ್ತೂ ಬಿಡಲ್ಲ ನಾನು. 7 ಜನ್ಮ ನನ್ನ ಜೊತೆನೇ ಇರ್ತೀಯಾ? 7 ಜನ್ಮ ಅಲ್ಲ, ನಾ ಎಷ್ಟು ಸಲ ಹುಟ್ಟಿ ಬೆಳಿತೀನೋ ಅಷ್ಟು ಸಲನೂ ನಿನ್ನ ಜೊತೆನೇ ಇರ್ತೀನಿ ನಾನು. ಹಾಗಾದ್ರೆ ನೀನು ಇನ್ಸ್ಟಾ ಪಾಸ್ವರ್ಡ್ ಕೊಡ್ತೀಯಾ? ಇನ್ಸ್ಟಾ ಪಾಸ್ವರ್ಡ? ಅಂಕಲ್, ನಿಮ್ಮ ಮಗಳು ಹೊರಗಡೆ ಸುತ್ತಾಡ್ತಾ ಇದ್ಲು, ಸ್ವಲ್ಪ ಒಳಗೆ ಕರ್ಕೊಳ್ಳಿ. ಬಾ ಮಗಳಿಗೆ. ಪಾಸ್ವರ್ಡ್ ಬೇಕಂತೆ, ಪಾಸ್ವರ್ಡ್. ಐ ಲವ್ ಯು. ಐ ಲವ್ ಯು ಟು. ಪ್ರಾಮಿಸ್ ಮಾಡಿ ಹೇಳು. ಪ್ರಾಮಿಸ್. ಇನ್ನು ಪ್ರಾಮಿಸ್ ಮಾಡಿ ಹೇಳ. ರಾಹುಲ್ ಯಾರು? ಪ್ರೀತಿ ಯಾರು ಹಂಗಾರ? ಐ ಲವ್ ಯು. ಐ ಲವ್ ಯು ಟು. ಮಗನ, ನಾನಿಂದ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ನೋಡು. ಅಲ್ಪ, ನೀ ಯಾಕೆ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಬೇಕು? ನಾ ಟ್ರೈನಿಗೆ ಹೋಗ್ತಿದ್ನಲ್ಲ. ಎಷ್ಟು ರೂಪಾಯಿದ್ದು? 10,000 ರೂಪಾಯಿ. ಆ ಟ್ರೈನ್ದಾಗ ಸಸ್ತಾ ಹಾಕಿತ್ತಿಲ್ಲ, ಸುಮ್ಮನೆ ರೊಕ್ಕ ವೇಸ್ಟ್ ಮಾಡಿರಿ ನೋಡು. ಬಟ್ ನೀ 10,000 ರೂಪಾಯಿದಾಗ ಹೋಗ್ತಿ, ಅದು ಎಲ್ಲ ನಿಜ. ಬಟ್ ಒಂದು ಕೋಟಿ ಮನಿ ಬರ್ತೈತಲ್ಲ ಯಪ್ಪ. 1 ಕೋಟಿ ಮನಿ ಬರ್ತೈತೆ? ಅದೇಂಗ? ಏರ್ ಇಂಡಿಯಾ ಫ್ಲೈಟ್ ಅಲ್ಲ ಅದಕ್ಕೆ. ಹಾ, ಕುಡಿಯೋದೆ ನನ್ನ ಬಿಸ್ನೆಸ್ ಮಚ್ಚ. ತಗೋ ಮಚ್ಚ, ಕುಡಿ ಮಚ್ಚ, ಎಂಜಾಯ್ ಮಾಡು ಮಚ್ಚ. ಅಯ್ಯೋ ಒಲ್ಲಪ್ಪ, ಮೊನ್ನೆ ಡಾಕ್ಟ್ರು ಲಿವರ್ ಡ್ಯಾಮೇಜ್ ಆಗಕತ್ತೈತಿ ಅಂತ ಅಂದಾನ ಮಚ್ಚ. 2 ಲಿವರ್ ಇರ್ತಾವ ಮಚ್ಚ. 1 ಲಿವರ್ ಹೋದ್ರೆ ಏನು ಮಚ್ಚ? ಹೌದಾ? ಮತ್ತೆ ಕಿಡ್ನಿ ಮಚ್ಚ? ಕಿಡ್ನಿ 3 ಇದೆ ಮಚ್ಚ, 1 ಹಿಂದೆ 2 ಮುಂದೆ. ಹೌದಾ ಮಚ್ಚ? ನಿಂಗೊಂದು ಇನ್ನೊಂದು ವಿಷಯ ಗೊತ್ತಾ? ಲಿವರು ಒಂದು ಕುಡಿಯೋದಕ್ಕೆ ಹೆಲ್ಪ್ ಮಾಡುತ್ತೆ, ಇನ್ನೊಂದು ಕುಡಿಬೇಡ ಅಂತ ಹೆಲ್ಪ್ ಮಾಡುತ್ತೆ. ಏನು ಯೋಚನೆ ಮಾಡಬೇಡ, ಅದು ಒಂದು ಹೋದ್ರೆ ಇನ್ನೊಂದಕ್ಕೆ ಅದನ್ನೇ ಹಾಕಿ 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 ನಾವು ಮತ್ತೆ ಕುಡಿಯೋದಕ್ಕೆ ಪ್ರಾಕ್ಟೀಸ್ ಮಾಡ್ಸೋಣ. ಏನು ಮಚ್ಚ ಇಂಥ ಒಳ್ಳೆ ಸುದ್ದಿ ಹೇಳಿದೆ ಮಚ್ಚ. ಹಾರ್ಟ್ ಮಚ್ಚ ಇರೋದು ಹಾರ್ಟ್ ಒಂದೇ ಮಚ್ಚ, ಅದರಲ್ಲಿ ನಾವು ಫೀಲಿಂಗ್ಸ್ನ ಇಟ್ಕೊಂಡೇ ಅಲ್ವಾ ಕುಡಿತಾ ಇರೋದು. ನಮ್ಮ ಫೀಲಿಂಗ್ಸ್ಗೆ ಬೆಲೆ ಬರಲಿ ಅಂತ ಅಲ್ವಾ ನಾವು ಕುಡುಕರಾಗಿರೋದು. ಹೌದಲ್ಲ ಮಚ್ಚ? ಕೊಡು ಮಚ್ಚ ನಂಗೊಂದು ಪೆಗ್ಗು. ಇನ್ನೊಂದು ಲಿವರ್ ಇದೆಯಲ್ಲ, ಹೆಂಗಾದ್ರು ಸ್ಲೋ ಮಚ್ಚ. ಮಚ್ಚ ಫಾಸ್ಟ್ ಆಗಿ ಕುಡಿಬೇಕು, ಕುಡಿಲಿಲ್ಲ ಅಂದ್ರೆ ಕುಡುಕರ ಸಂಘಕ್ಕೆ ಅವಮಾನ. ಯಾರೋ ಅವನು ಲಿವರ್ 2 ಇದೆ ಅಂತ ಹೇಳಿದವನು. ಲಿವರ್ ಇರೋದು ಒಂದೇ ಕಣ್ರಾ, ಕಿಡ್ನಿ 2 ಇದೆ, ಹಾರ್ಟ್ 2 ಇದೆ. ನನಗೆ 2 ಹಾರ್ಟ್. ಒಂದ್ರೋಗ ಫೀಲಿಂಗ್ ಆದ್ರೆ ಕುಡಿತೀನಿ, ಇನ್ನೊಂದ್ರೆ ಶ್ಯಾಡ್ ಆದ್ರೆ ಕುಡಿತೀನಿ. ರಮೇಶ್, ನೀನ್ ಶೂ ಇಲ್ಲಲ್ಲ, ಒಂದು ಕೆಲಸ ಮಾಡೋಣ. ಓಕೆ ಚಲೋ. ಸುರೇಶ್, ನನ್ನ ಗರ್ಲ್ ಫ್ರೆಂಡಿಗೆ ಅಣ್ಣ ಇಲ್ಲ ಕಣೆ, ಪ್ಲೀಸ್ ಕಣ್ಣನಿಗೆ ರಾಖಿ ಕಟ್ಟಿಸ್ಕೊರು. ಓಕೆ ಪ್ಲೀಸ್. ರಾಖಿ ಕಟ್ಟಿಸ್ಕೊಂಡ್ಮೇಲೆ ಹಂಗೆ ಬಿಡ್ತಾರನ? ರೊಕ್ಕ ಕೊಡು ಮತ್ತೆ. ಥ್ಯಾಂಕ್ ಯು. ಚಲೋ ನೆಕ್ಸ್ಟ್. ಕಮಲೇಶ್, ನನ್ನ ಗರ್ಲ್ ಫ್ರೆಂಡಿಗೆ ಬ್ರದರ್ ಇಲ್ಲ ಅಂತ ತುಂಬ ಬೇಜಾರಾಗ್ತಿದ್ದ, ಪ್ಲೀಸ್ ರಾಖಿ ಕಟ್ಟಿಸ್ಕೊರು. ಆಯಿತು. ಹಲೋ ಬ್ರದರ್, ಹ್ಯಾಪಿ ರಕ್ಷಾ ಬಂಧನ್. ರಾಖಿ ಕಟ್ಟಿಸ್ಕೊಂಡು ಹಂಗೆ ಕಳಿಸ್ತಾರೆ, ಇನ್ನೂ ರೊಕ್ಕ ಕೊಡು. ತಗೊಳವ. ಥ್ಯಾಂಕ್ ಯು ಬ್ರದರ್. ಸೊ 2,000 ಆಯ್ತು, ಇನ್ನೊಂದು 1,000. ಮಲ್ಲೇಶ್, ನನ್ನ ಗರ್ಲ್ ಫ್ರೆಂಡು ತುಂಬಾ ಬೇಜಾರಲ್ಲಿದ್ದಾಳೆ, ರಾಖಿ ಕಟ್ಟಿಸ್ಕೊರು. ನಾನು ಕಟ್ಟಿಸ್ಕೊಂತಿದ್ದೆ, ಬಟ್ ನನ್ನ ಬಾಯ್ ಫ್ರೆಂಡ್ ಅಲ್ವಾ, ಅದಕ್ಕೆ. ಆಯ್ತು ಸರಿ, ನಾ ಕಟ್ಟಿಸ್ಕೊ. ಹ್ಯಾಪಿ ರಕ್ಷಾ ಬಂಧನ್ ಬ್ರದರ್. ಏನು ರಾಖಿ ಕಟ್ಟಿಸ್ಕೊಂಡು ಹಂಗೆ ಕಳಿಸ್ತಾರೆ? ಏನು ತಗೊಳವ ತಂಗಿ. ಸೊ 3,000 ಆಯ್ತು, ನಡಿ ನಿನ್ ಶೂ ತಗೊಳ್ಳಿ. ಹಾ, ಇವತ್ತಾದ್ರೂ ಆಕಿ ತಾಳಿ ಕಟ್ತಾಳ. ಇವತ್ತು ಕಟ್ಟೆ ಕಟ್ತಾನೆ ಸೀರಿಯಲ್ ಕಟ್ಟೆ ಕಟ್ತಾನೆ. ನಮ್ಮ ಮಮ್ಮಿ ಯಾಕೆ ಹಿಂಗಾಗಿ ಎಷ್ಟು ಓದಿರ್ಬೇಕಾ ನಿಮ್ಮಿಬ್ಬರಿಗೂ? ಕೀ ಕೇಳಲ್ಲ. ಹೌದು, ನೀವು ಸೀರಿಯಲ್ ಆಫ್ ಮಾಡಿ. ನಾವು ಓದಾಡತ್ರ ಕೇಳಿಲ್ಲ, ಅದಕ್ಕೆ ಒಂದು ಫೋನ್ ಮಾಡ್ಬೇಕಿಲ್ಲ, ಅದಕ್ಕೆ ಟಿವಿ ಆಫ್ ಮಾಡ್ಬೇಕು. ರಿಚಾರ್ಜ್ ಮಾಡಕ್ಕೆ ಇವ್ನ ಕೈ ಕೊಟ್ಕೊಸಿ ನೋಡು. ಅಪ್ಪ ಅದು ಅವ್ವ ಇವತ್ತು ಅದನ್ನ ತಂದಿದ್ದೆಲ್ಲ ಅದೇ ಅದು. ನೀವು ಸೀರಿಯಲ್ ಆಫ್ ಮಾಡಿರಿ, ಅದನ್ನ ಹೇಳ್ರಿ ಫಸ್ಟ್. ಮಮ್ಮಿ ಹೆಂಗಾರು ಮ್ಯಾನೇಜ್ ಮಾಡಿ. ನಿಮಗೆ ಹೊರಗೆ ತಿನ್ನಕ, ಟೀ ಕುಡಿಯಾಕ, ಗುಟ್ಕಾ ಸೇದಾಕ, ಸಿಗರೇಟ್ ಸೇದಾಕ ರೊಕ್ಕ ಇರ್ತೈತಿ. 150 ರೂಪಾಯಿ ರಿಚಾರ್ಜ್ ಮಾಡ್ಕೋಕಾಗಲ್ಲ. ಅದ ನನ್ನ ಮಗ ಕೊಟ್ಟಿನ ಕೊಟ್ರೇನತ್ತ ಅವ್ ಮಾಡ್ತಿರ್ತಾನ. ನೀವು ಹೋಗಿ ಮತ್ತೆ ಮಾಡ್ಕೊಂಡು ಬರೋ ನಡ್ರಿ ಸೀರಿಯಲ್ ಹಚ್ಚಿ.
ಮಮ್ಮಿ ಸೀರಿಯಲ್ ಮುಗೀತು. ಅಯ್ಯೋ ಹೊಡಿತಳಿಕೆ. ವಾವ್ ಮಮ್ಮಿ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿದಿ. ಇದೇ ಮಗ ಟ್ರಿಕ್, ನಡಿ ಅದನ್ನ ತಿನ್ನೋಣ. ಅನೋಯ್ ನಾನು ಹೆಂಡತಿ ಭಾಳ ಜಗಳ ಮಾಡ್ತಾ, ಏನಾರ ಟಿಪ್ಸ್ ಕೊಡ್ಲಾ? ಏನಿಲ್ಲ ನಿನ್ ಹೆಂಡತಿ ಬಾ ವಟ ವಟ ಅನ್ನಕತ್ಲಾರ ಬಡ ಬಡ ಚಪ್ಪಲ್ ಕೈಯಾಗ ತಗೊಂಡು ಹಾಕೊಂಡು ಹೊರಗೆ ಓಡ್ ಬಂದ್ಬಿಡು. ಮಲ್ಲು ನೋಡ ನೀ ನಂಗೆ ಡಿಸ್ಟರ್ಬ್ ಮಾಡ್ಬೇಡ ಇವತ್ತು, ನಂಗೆ ಮೊದಲೇ ಬೇಸರ ಆಗೈತಿ. ನೀ ಹಿಂಗ ನಾನು ಅವಾಯ್ಡ್ ಮಾಡ್ಕೊಂತ ಹೋಗು, ಒಂದಲ್ಲ ಒಂದಿನ ನಾನು ಸತ್ತೋಗ್ಬಿಡ್ತೀನಿ. ಯಾವಾಗ ನೋಡ್ತೀವಿ ಅವಾಗ ಸಾಯ ಮಾತನ, ಬರೀ ಬಾಯಿಗೆ ಒಂದು ಒಳ್ಳೆ ಮಾತು ಬರಂಗಿಲ್ಲ ನೋಡಿ ನಿಂಗೆ. ಯಾವಾಗ ನೋಡ್ತೀನಿ ಅವಾಗ ಸಾಯ್ತೀನಿ ಬರೀ ಹೇಳ್ತಾಳ. ಯಾವಾಗ ಸಾಯ್ತಾಳನ?